ಅಕ್ಕ ಅಳ್ಬೇಡ, ಸಮಾಧಾನ ಮಾಡ್ಕೋ ಅಕ್ಕ. ಇದೊಂದೇ ನಂಬಿಕೆ ಕೊಡೋ. ಇದು ಹಾಳಾಗೋಯ್ತು. ಅಪ್ಪ ನನ್ನನ್ನ ಕಷ್ಟಪಟ್ಟು ಓದಿಸಿದ್ರಲ್ಲ, ಅದ್ ಯಾವ ಪ್ರಯೋಜನಕ್ಕೂ ಬರ್ಲಿಲ್ಲ ಕೊಡೋ. ಒಂದ್ ಪೇಪರ್ನ ಓದಿ ಸೈನ್ ಮಾಡೋಕ್ಕೂ ಯೋಗ್ಯತೆ ಇಲ್ದೆ ಹೋದಳ ನಾನು. ಅಕ್ಕ ಮೋಸ ಹೋದವರೆಲ್ಲ ಮೂರ್ಖರಲ್ಲ ಅಕ್ಕ, ಮುಗ್ಧರು. ನೀನ್ ಯಾಕಕ್ಕ ನೀನೇ ಚಿಮಾರಿ ಹಾಕೋತಿದ್ಯಾ? ನಾನೊಬ್ಬ ಮೋಸ ಹೋಗಿಲ್ಲ ಕಣೋ. ನನ್ ಜೊತೆ ಕೆಲಸ ಮಾಡಿ ನನ್ನ ನಂಬ್ತವ್ರಿಗೆ ನಾನೇ ಮೋಸ ಮಾಡೋ ಆಗೋಗೋಯ್ತು. ಅವ್ರನ್ನ ತುಂಬಾ ನಂಬಿದ್ರು ಕಣೋ. ಈಗ ಅಷ್ಟೋ ದುಡ್ಡನ್ನ ನನಗೆ ಹೇಗ್ ಕೊಡ್ಲಿ? ಏನು ಅರೇಂಜ್ ಮಾಡ್ಲಿ? ಯಾರಕ್ಕ? ಅವ್ರೆ. ಏನು ಹೇಳಿ ಈಗ? ಅಕ್ಕ ಸತ್ಯನ ಹೇಳ್ಬಿಡಕ್ಕ. ಹಲೋ. ಏನ ಏನ್ರಮ್ಮೆ ಲೇ, ಮುಗಿದ್ವಾ ಕೆಲ್ಸ ಅಲ್ಲ? ಎಲ್ಲ ಮುಗ್ದೋಯ್ತು. ಗುಡ್ 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 ಗುಡ್. ಲೇ ಮೀನಮ್ಮ, ನೀನು ಕೈ ಹಾಕೋ ಕೆಲ್ಸ ಎಲ್ಲ ಸಕ್ಸಸ್ ಆಗತ್ತೆ ಕಣೆ. ಮೀನಾ, ನೀನು ನಮ್ಮ ಮನೆ ಅದೃಷ್ಟ ದೇವತೆ ಕಣೆ. ಅಲ್ಲ ಮೀನಾ, ಆಮೇಲೆ ನಿನ್ ಜೊತೆ ಕೆಲ್ಸ ಮಾಡಿದವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ? ಏನೂ ಇಲ್ಲ, ಕೊಟ್ಟಿಲ್ಲ. ಲೇ, ದುಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೊಟ್ಟೆಗಳು ಬ್ಯಾನೆಗಳು ಹತ್ಕೊಂಡ್ಬಿಡಲ್ವೇನೆ? ಕಷ್ಟಪಟ್ಟವ್ರಿಗೆ ಉಸುರು ಅನ್ನಿಸ್ಬಾರ್ದು. ಲೇ, ಅವ್ರು ಏನ್ ಸೇರ್ಬೇಕು ಅದನ್ನ ಕೊಟ್ಬಿಡಮ್ಮ. ಊರಿ ಕೊಟ್ಬಿಡ್ತೇನಿ. ಲೇ ಮೀನಾ, ಗಾನ ಸುದೇ ತರ ಇದ್ದಿದ್ ಗಂಟ್ಲು ಇವಾಗ ಸುತ್ತ ಗಂಟೆ ನುಂಗಿರೋ ಕಾಗೆ ತರ ಧ್ವನಿ ಬರ್ತಾ ಇದ್ದಿಲ್ಲ. ಯಾಕೆ? ಏನಾಯ್ತೆ? ಹುಷಾರಾಗಿದೆ ತಾನೆ? ಹುಷಾರಾಗಿ ಇದ್ದೀನಿ. ಇಲ್ಲ ಮೀನಾ, ಏನೋ ಮಿಸ್ ಹೊಡಿತಾ ಇದೆ. ಲೈ, ಅಲ್ಲೆಲ್ಲ ಕರೆಕ್ಟ್ ಆಗಿದೆ ತಾನೆ? ಊರಿ ಎಲ್ಲ ಕರೆಕ್ಟ್ ಆಗೇ ಇದೆ. ಲೇ, ರಾತ್ರಿ ಎಲ್ಲ ಕೆಲ್ಸ ಅಂತ ನಿದ್ದೆ ಮಾಡಿರಲ್ಲ. ಊಟ ಮಾಡಿದ್ರೆ ತಿಂಬಿಗೆ ಕೈ ಬಾಯಿ ಒಂದು ಎಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯ. ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ಸುಸ್ತು ಆಯಾಸ ಎಲ್ಲ. ಹೌದು ರೀ. ನೋಡಿದ್ಯಾ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ? ಆದ್ರೂ ಏನೋ ಮಿಸ್ ಹೊಡಿತಾ ಇದೆಯಲ್ಲೇ. ಲೈ ಮೀನಮ್ಮ, ಬಾ ಅಂತ ಒಂದೇ ಒಂದ್ ಮಾತು ಅಂದ್ಬಿಡು, ಬಂದೇ ಬಿಡ್ತೀನಿ ಸೀದಾ. ಬೇಡ ರೀ, ಬೇಡ. ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ. ಇಲ್ಲೆಲ್ಲ ಆರಾಮಾಗೆ ಇದೆ, ನಾನ್ ನೋಡ್ಕೊಂತೀನಿ. ಸರಿ ಆಯ್ತು. ಲೇ, ಆದ್ರೆ ಒಬ್ಬೊಬ್ಳೆ ಯಾವ್ದೇ ತೊಂದರೆಗೂ ಸಿಕ್ಕಾಕೋಬೇಡ, ಹೇಳ್ತಾ ಇದೀನಿ ಇವಾಗ್ಲೇ. ಹಂಗೇನಾದ್ರು ಇದ್ರೆ ನಾನಿದ್ದೀನಿ, ನನಗೆ ಹೇಳ್ಬೋದು. ರೀ, ನನಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ ಹೇಳಿ? ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ, ಹುಷಾರು. ಆಗಬಹುದು. ಇಡ್ಲೇ? ಬಾಯ್. ಅಳ್ಬೇಡ ಅಕ್ಕ, ಸಮಾಧಾನ ಮಾಡ್ಕೋ. ಯಾಕಕ್ಕ ಹೇಳಿಲ್ಲ? ದುಡಿಯೋಕೆ ಅಂತ ಹೋಗಿದ್ದಾರೆ, ನಾನ್ ತೊಂದರೆಲಿದ್ದೀನಿ ಅಂತ. ಅವ್ರ ಸಂಪಾದನೆಗೆ ಕಲ್ಲು ಹಾಕೋದು ಎಷ್ಟು ಸರಿ ಹೇಳು? ಅವ್ರಿಗೆ ಈ ವಿಷಯ ಗೊತ್ತಾಗ್ದಲ್ಲ ಏನಿರಲ್ಲ. ಆರಾಮ್ಸೆ ಬರ್ಲಿ ಬಿಡು. ಸರಿ ಅಕ್ಕ, ನೋಡು ತುಂಬಾ ಯೋಚನೆ ಮಾಡಿ ಕೊರಗ್ಬೇಡ. ಹೇಗಾದ್ರೂ ಮಾಡಿ ಆ ದುಡ್ಡನ್ನ ನಾವು ತಗೊಂಡ್ಬರೋಣ. ನೀನ್ ಧೈರ್ಯವಾಗಿರೋಕ. ಬಾ ಬಾ, ಕುಡಿ ಕುಡಿ, ಚೆನ್ನಾಗ್ ಕುಡಿ. ನಮ್ ಹೊಟ್ಟೆ ಹಸ್ತು ಊರ್ದೋಗ್ತಾ ಇದ್ರು ನಿನ್ ಹೊಟ್ಟೆ ತಣ್ಣಗಿರ್ಬೇಕಲ್ವಾ? ಕುಡಿವ, ಕುಡಿ ಕುಡಿ ಕುಡಿ. ಅಲ್ಲ ಕಡೆ, ಮನೇಲಿ ಅತ್ತೆ ಮಾವ ಪಾಪ ಹಸ್ಕೊಂಡಿರ್ತಾರೆ, ಬೇಸಾಕಣ ಅನ್ನೋ ಚಿಂತನೆ ಇಲ್ವಾ ನಿನಗೆ? ನವಿಲೂರ್ ನಂಗ್ಲಿ ಬೆಳಗ್ಗೆ ಆದ್ರೆ ಊರ್ ಸುತ್ತಕ್ ಹೋಗ್ಬಿಡ್ಬೇಕು. ಅದೆಲ್ಲಿ ಊರ್ ಸುತ್ಕೊಂಡು ಏನ್ ಬಡ್ದ್ ಬಾಯ್ಗೆ ಹಾಕೊಂಡ್ ಬಂದಿದ್ಯೋ ಏನೋ, ತುಂಬಾ ದಾಹ ಆಗ್ತಿರ್ಬೇಕು, ಅದಕ್ಕೆ ಕುಡಿತಿದ್ಯಾ ನೀರು. ಕುಡಿ ಕುಡಿ. ಅಲ್ಲ ಕಡೆ, ಮಾತಾಡ್ತಾನೆ ಇದೀನಿ. ನಿನಗೇನ್ ಬಾಯ್ ಬಿದ್ದೋಗಿದ್ದೀರ? ಸಕ್ಕು ಬಾಯಿ. ಬಾಯಿ ಬಿದೋಗಿಲ್ಲ ಅತ್ತೆ. ನಾನು ಏನಾದ್ರೂ ಬಾಯಿ ಬಿಟ್ರೆ ಯಾರ್ ಬಂಡವಾಳ ಬೈಲಾಗುತ್ತೋ ಅಂತ ಸುಮ್ನೆ ಇದೀನಷ್ಟೇ. ಏನೇ ಏನ್ ನಿನ್ ಮಾತಿನ ಅರ್ಥ ಆಗ್ತೀನಿ? ಅತ್ತೆ, ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. ನಾನ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಂತೀನಿ. ನೀನ್ ಸುಧಾರ್ಸ್ಕೊಂಡ್ಬಿಟ್ರೆ ನಮ್ ಹೊಟ್ಟೆ ಗತಿ ಏನೇ ಸುಹಾಸಿನಿ. ಅತ್ತೆ, ಸಮಯಕ್ಕೆ ಸರಿಯಾಗಿ ನಾನು ಅಡಿಗೆ ಮಾಡ್ಬೇಕಲ್ವಾ? ನಾನ್ ಮಾಡ್ತೀನಿ. ಅಲ್ಲ, ಮಾಡ್ತೀನಿ ಅನ್ಬಿಟ್ಟು ಹೋಗ್ಬಿಟ್ರೆ ಹಿಂಗೆ? ಮೆನ್ಯೂ ಏನು ಅಂತ ಹೇಳು, ನನಗೂ ಗೊತ್ತಾಗ್ಬೇಕಲ್ಲ ನೀನ್ ಏನ್ ಮಾಡ್ತೀಯ ಅಂತ. ಥಂಡಿ ಇದೆ, ಮಾವುಂಗೆ ಮೆಣಸಿನ ಸಾರು ಮಾಡ್ತೀನಿ. ನನಗೆ ಅತ್ತೆ, ಮನೇಲಿ ಎಲ್ರಿಗೂ ಎರಡೆರಡು ಅಡಿಗೆ ಮಾಡಕ್ಕಾಗತ್ತಾ? ಮಾಡ್ಬೇಕು. ಅಲ್ಲ ಕಣೆ, ಜಿಂಕೆಗೂ ಸಿಂಹಾಗೂ ಒಂದೇ ಊಟ ಕೊಡ್ತೀಯಾ? ಅವರೇ ಬೇರೆ, ನಾನೇ ಬೇರೆ. ಅತ್ತೆ, ನನ್ಗೆ ಇವತ್ತು ಯಾಕೋ ಆಗ್ತಿಲ್ಲ ಅತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪ ಅಂತದೇನ್ ಸುಸ್ತಾಗಿ ಬಂದಿರೋದ್ ನಿನಗೆ? ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ಮುಳ್ಳು ಚುಚ್ಚಿಸ್ಕೊಂಡ್ ಬಂದಿರೋ ಕೋತಿ ತರ ಸಪ್ಪಗಿದೆಯಲ್ಲ. ಆ ಕಾರಣ ಏನು ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅತ್ತೆ. ನನ್ಗೇನ್ ಗೊತ್ತಿದೆ? ನನ್ನ ಈ ಸ್ಥಿತಿಗ್ ತಂದೋರು ನಿಮ್ ಜೊತೆಯವರೇ ತಾನೆ. ಹಂಗಂದ್ರೆ ಏನು? ಇದೆಲ್ಲ ಬೇಡ ಅತ್ತೆ. ನನ್ ಜೀವನದಲ್ಲಿ ಏನೇನ್ ಆಗ್ತಿದೆ ಅಂತ ನನ್ನಷ್ಟೇ ಚೆನ್ನಾಗೆ ನಿಮ್ಗೂ ಗೊತ್ತಿದೆ. ಅದಕ್ಕೆ ಹೋಟ್ಲಿಂದ ಊಟ ತರ್ಸ್ಕೊಂಡು ಸ್ವೀಟ್ ತಿನ್ಕೊಂಡು ನನ್ ಸೋಲ್ನ ಚೆನ್ನಾಗೆ ಸಂಭ್ರಮಿಸ್ತಿದ್ದೀರ. ಅದೆಲ್ಲ ಏನು ಇಲ್ಲ. ಅಲ್ಲ ಕಡೆ, ಅಷ್ಟಕ್ಕೂ ನಿನಗೆ ಏನಾಗಿದೆ ಈಗ? ಯಾವ ವಿಷಯದಲ್ಲಿ ಸೋತಿದ್ಯಾ? ಏನಾಗಿರೋದ್ ನಿನಗೆ? ಅದನ್ನೇ ಅತ್ತೆ ನಾನು ಹೇಳ್ತಿರೋದು. ಎಲ್ಲ ಗೊತ್ತಿದ್ದು ನಾಟಕ ಮಾಡ್ಬೇಡಿ ಅಂತ. ನಿಮ್ಗೆ ಇನ್ನೂ ವಿಷಯ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜೊತೆಲಿದ್ದಾರಲ್ಲ ಆ ವಿಶಾಲಾಕ್ಷಿ, ಅವ್ರನ್ನ ಕೇಳಿ, ಚೆನ್ನಾಗೆ ಗೊತ್ತಾಗತ್ತೆ. ಏನೇ ನೀನು? ಮಾವ,
ತಗೋತಾ ಇದ್ದೀನಿ. ಇದೇನ್ರಿ ಇದು ಮಿಕ್ಸ್ಚರ್ ಗಿಕ್ಚರ್ ಇಲ್ಲ ಮೂರ್ಕಿಲ್ಲ ಏನಿಲ್ಲ ಬರೀ ಬ್ರೆಡ್ ತಂದಿದಿರಲ್ಲ. ಅಯ್ಯೋ ಅದೊಂದು ದೊಡ್ಡ ಕಥೆ ಕಣೆ. ಮೊನ್ನೆ ಕೇಶವ್ ಮನೆಗೆ ಹೋಗುವಾಗ ಬೇಕರಿಗೆ ಹೋಗಿ ಕೆಲವು ಐಟಮ್ಸ್ ತಗೊಂಡಿದ್ದೆ. ಆತ ಅವನು ಅಂಗಡಿಯವನು 50 ರೂಪಾಯಿ ಹರಿದೋದ್ರೆ ನೋಟ್ ಕೊಟ್ಬಿಟ್ಟಿದ್ದಾನೆ. ನೀವ್ ನೋಡ್ಕೊಳ್ಳಿಲ್ವಾ? ಮಿಗಸ್ತಾ ಅಂತ ನಾನು ನೋಡ್ಕೊಳ್ದೆ ಹಾಗೆ ಹೋದೆ. ಯಾವಾಗ್ಲೂ ಹೋಗೋ ಬೇಕ್ರಿ ಅಲ್ಲ ನಂಬಿಕೆ. ನಾವು ಯಾರ್ ನಮ್ಮೋರು ಅಂತ ಅನ್ಕೊಂತೀವೋ ಅವರೇ ಮಾವ ನಮ್ಗೆ ಮೋಸ ಮಾಡೋದು. ಸರಿ, ನೋಟ್ ಹರಿದೋಗಿತ್ತಲ್ಲ, ಮನೆಗೆ ಬಂದು ನೋಡ್ಕೊಂಡೆ. ನಂಗೆ ಗೊತ್ತೇ ಆಗ್ಲಿಲ್ಲ. ವಾಪಸ್ ಅಂಗಡಿಗೆ ತೊಗೊಂಡೋಗ್ಬಿಟ್ರೆ ಆ ನೋಟ್ ನಾನು ಕೊಟ್ಟೇ ಇಲ್ಲ ಅಂತಾನೆ. ಹೇಳಕಣಪ್ಪ, ಹೀಗೆಲ್ಲ ಅನ್ಯಾಯ ಮಾಡಬಾರ್ದು ಅಂದ್ರೆ ಹೇಳೋ ಮಾತೇ ಇಲ್ಲ ಯಾರು. ಅದಕ್ಕೆ ಹರಿದೋಗಿರೋ ನೋಟ್ಗೆ ಟೇಪ್ ಹಾಕಿ ಅವನ ಅಂಗಡಿಗೆ ವಾಪಸ್ ಕೊಟ್ಟೆ. ಅಲ್ಲ ನೀವ ಹಿಂಗ್ ಮಾಡಿದ್ದು? ಸತ್ಯ ಧರ್ಮ ನ್ಯಾಯ ಅಂತೆಲ್ಲ ಹೇಳ್ತಿದ್ರಲ್ಲ ನೀವು. ಒಳ್ಳೆತನ ಅಂದ್ರೆ ಮೂರ್ಖರಾಗೋದಲ್ಲ, ಮುಟ್ಟಾಳ್ತನ ಅನ್ನಿಸ್ಕೊಳ್ಳೋದಲ್ಲ. ನಿನ್ನ ಮಗನ ಹಾಗೆ ರಾಮನ ಆದರ್ಶ, ಕೃಷ್ಣನ ಬುದ್ಧಿವಂತಿಕೆ ಎರಡೂ ಮುಖ್ಯವಾಗಿತ್ತು ಕಣೆ ಧರ್ಮ ಗೆಲ್ಲೋದಕ್ಕೆ. ಹೌದು ಮಾವ, ಖಂಡಿತವಾಗ್ಲೂ ನಿಮ್ ಮಾತ್ ನಿಜ. ಯಾವಾಗ್ಲೂ ಒಳ್ಳೆತನದಲ್ಲೇ ಯೋಚನೆ ಮಾಡಕ್ಕಾಗಲ್ಲ, ಬುದ್ಧಿವಂತಿಕೆನು ತುಂಬಾ ಮುಖ್ಯ. ಯಾಕಮ್ಮ ನಿನ್ನ ಮುಖ ಮಾತು ಎಲ್ಲ ನೋಡ್ತಾ ಇದ್ರೆ ನಿನಗೇನು ತುಂಬಾ ಅನ್ಯಾಯ ಆದಾಗಿದೆ? ಹಾಗೆಲ್ಲ ಏನಿಲ್ಲ ಮಾವ, ನೀವ್ ಹೇಳಿ ನಿಜ ಅಂದೆ ಅಷ್ಟೇ. ಮಾವ ನಂಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಗೋಗ್ ಬರ್ತೀನಿ. ಹೊರಗಡೆ ಹೋಗ್ತೀರಂದ್ರೆ ಊಟ ಊಟ ಯೋಚನೆ ಮಾಡ್ಬೇಡಿ ಅತ್ತೆ, ಟೈಮ್ ಸರಿಯಾಗಿ ಸಿಗುತ್ತೆ. ಹೌದಣ್ಣ. ಸರ್ ಏನಮ್ಮ ಮೀನಾ, ದುಡ್ಡು ಬರ್ತಿದ್ದಾಗೆ ಕೊಡ್ತೀನಿ ಅಂತಂದೆ, ಈಗ ಮಾತೇ ಇಲ್ಲ. ಸಾರಿ ಸರ್, ಕೆಲ್ಸ ಮುಗೀತು, ಆದ್ರೆ ಅದ್ರ ಪೇಮೆಂಟ್ ಇನ್ನೂ ಸೆಟಲ್ ಆಗಿಲ್ಲ. ಎಲ್ಲಾ ತರ ನೀನು ಮಾತಾಡಕ್ ಶುರು ಮಾಡಿದ್ಯಾ? ಅಯ್ಯಯ್ಯೋ ಹಾಗೆಲ್ಲ ಇಲ್ಲ ಸರ್, ಇವತ್ ಪೇಮೆಂಟ್ ಆಗುತ್ತೆ, ತಡ ಮಾಡಲ್ಲ ಸರ್, ನಿಮಗ್ ಕೊಟ್ಬಿಡ್ತೀನಿ. ಇವತ್ತು ಕೊಟ್ರೆ ಸರಿನಮ್ಮ, ಇಲ್ಲ ಅಂದ್ರೆ ನಂಬಿಕೆ ಉಳಿಯಲ್ಲ. ಸರಿ ಸರ್. ಶಾಂತಿ, ಹೋಗಿ 4 ಬ್ರೆಡ್ ಟೋಸ್ಟ್ ಮಾಡ್ಕೊಂಬಾರೆ. ನಾನಾ ಏನಂದ್ರೆ ನೀನ್ ಯಾರಿಗೆ ಹೇಳಿದ್ನಿ? ನನ್ ಪಕ್ಕ ಯಾರಿದ್ದಾರೆ? ಅಕ್ಕ ನೀವೇನಿಲ್ಲಿ? ನಿನ್ನೆ ನೋಡೋಣ ಅಂತ ಬರ್ತಾ ಇದ್ದ ಕಣವ. ಹೌದಾ, ಏನ್ ವಿಷಯ ಅಕ್ಕ? ಬೇಜಾರಾಗ್ಬೇಡ ಮೀನಾ, ಯಾವಾಗ್ಲೂ ನೀನೇ ಅಂಗಡಿ ಹತ್ರ ಬಂದು ದುಡ್ಡು ಕೊಡ್ತಿದ್ದೆ, ಆದ್ರೆ ಈ ಸತಿ ಬರ್ಲಿಲ್ಲ ಅಲ್ಲ, ಅದಕ್ಕೆ ನಾವೇ ನಿಮ್ ಮನೆಗೆ ಹುಡ್ಕೊಂಡ್ ಬಂದ್ವಿ. ಯಾಕೆ ಮೀನಾ, ಏನಾದ್ರು ಕಷ್ಟ ಇತ್ತಾ? ಅದು ಛತ್ರದವ್ರು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಕ್ಕ, ಕೇಳಕ್ ಹೋದ್ರೆ ತುಂಬಾ ಸತಾಯಿಸ್ತಿದ್ದಾರೆ. ಅಯ್ಯೋ, ಏನಾದ್ರೂ ಸ್ವಲ್ಪ ದುಡ್ಡು ಇಲ್ವಾ ಮೀನಾ? ಅಕ್ಕ ನಿಮ್ಗೆ ಎಷ್ಟ್ ಬೇಕಾಗಿತ್ತು? ತುಂಬಾ ಅರ್ಜೆಂಟ್ ಇದೆಯಾ? ಮಗುಗೆ ಹಾಸ್ಪಿಟ್ಲಿಗೆ ಸೇರ್ಸಿದ್ದೆ, ಅದು ಸರ್ಕಾರಿ ಆಸ್ಪತ್ರೆ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ಅವನಿಗೆ 1,000 ರೂಪಾಯಿ ಹೇಳಿದ್ದಾರೆ ಮೀನಾ. ನಾನು ಚೀಟಿ ಕಟ್ಬೇಕಾಯ್ತು ಮೀನಾ, 2,000 ರೂಪಾಯಿ ಬೇಕಿತ್ತು. 3,000 ರೂಪಾಯಿನಾ? ಅಕ್ಕ ಸದ್ಯಕ್ ನನ್ನ ಹತ್ರನೂ ಇಲ್ಲ. ಒಂದ್ ಕೆಲ್ಸ ಮಾಡಿ, ಆಟೋದಲ್ಲಿ ನನ್ನನ್ನ ಫಾಲೋ ಮಾಡಿ, ಅಮ್ಮನ ಹತ್ರ ಹೇಳ್ಕೊಡ್ಸ್ತೀನಿ. ತೀರಾ ಕಷ್ಟದಲ್ಲಿದ್ಯಾ ಅನ್ಸುತ್ತೆ ಮೀನಾ, ಇನ್ 2 ದಿನ ತಾನೇ, ಪರವಾಗಿಲ್ಲ ಬಿಡು, ತಡ್ಕೋತೀವಿ. ನೀನ್ ಹೋಗು ಮನೆಗೆ. ಅಕ್ಕ ಮಗು ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ನಾನ್ ಸುಮ್ನೆ ಇರೋದಕ್ಕಾಗಲ್ಲ, ಅಮ್ಮನ ಹತ್ರ ಹೇಳ್ಕೊಡ್ಸ್ತೀನಿ ಬನ್ನಿ. ನಮ್ಮಿಂದ ನಿಮ್ ತೊಂದ್ರೆ ಮೀನಾ, ಪಾಪ ಮಕ್ಳು ಗಂಡ ಅತ್ತೆ ಮಾವ ಎಲ್ಲರೂ ಬಿಟ್ಟು ನನ್ಗೋಸ್ಕರ ಬಂದ್ ಕೆಲ್ಸ ಮಾಡ್ಕೊಟ್ಟಿದ್ದೀರಾ. ನಿಮ್ ಕಷ್ಟಕ್ಕೆ ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೇಗಕ್ಕ? ಅಲ್ಲ ಮತ್ತೆ ನಿಮ್ಮನ್ನ ಬನ್ನಿ ಅಂತ ಕರೀದಕ್ಕೆ ನನ್ಗೆ ಹೇಗಾದ್ರೂ ಬಾಯ್ ಬರುತ್ತೆ ಹೇಳಿ? ಅಮ್ಮನ ಹತ್ರ ಎಮರ್ಜೆನ್ಸಿಗೆ ಅಂತ ದುಡ್ಡು ಇಟ್ಕೊಂಡಿರ್ತಾರೆ, ನಾನು ಅಮ್ಮಂಗೆ ಹೇಳಿ ನಿಮ್ ಕೊಡ್ಸ್ತೀನಿ ಬನ್ನಿ ಅಕ್ಕ. ಸರಿ ಅಮ್ಮ. ಅಮ್ಮ ಇಲ್ಲಿ ಅಡ್ಗೆ ಮನೇಲಿ ಇದೀನಿ, ಬಾ ಮೀನಾ. ಅಮ್ಮ ಬಂದೆ. ಅಕ್ಕ ಕುತ್ಕೊಂಡಿರಿ, ನಾನು 1 ನಿಮಿಷ ಬಂದೆ. ಸರಿ ಅಮ್ಮ. ಅವತ್ತು ಚೌಟ್ರಿಲಿ ನನ್ ಜೊತೆ ಕೆಲ್ಸ ಮಾಡಿದ್ರಲ್ಲ, ಅವ್ರು ಜೊತೆ ಮನೆಗ್ ಬಂದಿದ್ದಾರೆ. ಅದು ಅವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ದುಡ್ಡು ಬೇಕಂತೆ, 3,000 ದುಡ್ಡಿದ್ಯಾ? ಅಯ್ಯೋ ದೇವ್ರೆ, 2 ಲಕ್ಷಕ್ಕೆ ಕೆಲ್ಸ ಒಪ್ಕೊಂಡು ಈಗ 3,000 ಒದ್ದಾಡ್ತಿದ್ಯಾ. ಹಣೆ ಬರ ಅಮ್ಮ, ಏನು ಮಾಡೋದಕ್ಕಾಗಲ್ಲ. ಸರಿ ನೋಡ್ತೀನಿ ಎಷ್ಟಿದೆ ಅಂತ. ನನ್ನ ಹತ್ರ 1,800 ಇದೆ ಕಣೆ. ಹೌದಾ? ಇರೋ ಕನಕನು ಮಂಜುನು ಕೇಳ್ತೀನಿ, ಅವ್ರ ಹತ್ರ ಇರುತ್ತೆ. ಬೇಡ ಅಮ್ಮ, ಅವ್ರ ಹತ್ರ ಅಯ್ಯೋ ಇರು, ಬೇಡ ಅಂದ್ರೆ ಅವ್ನ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಅವ್ರು ದುಡಿತಾ ಇದ್ದಾಳಲ್ಲ, ಅವ್ರ ಹತ್ರ ಇರುತ್ತೆ. ಕೇಳಿ ನೋಡ್ತೀನಿ ಇರು. ಕನಕ, ಮಂಜ, ಅಮ್ಮ ಬಂದ್ವಿ. ಆಮ ಏನಮ್ಮ? ಅಕ್ಕ ಯಾವಾಗ ಬರ್ಬೇ? ಈಗ ತಾನೇ ಬಂದೆ ಕಣೋ. ನಿಮ್ ಹತ್ರ ಒಂದ್ 1,200 ಅಲ್ಲ? 1,200 ರೂಪಾಯಿ ಇದ್ರೆ ಕೊಡ್ರ. ಮಂತೆಂಟ್ ಅಲ್ವಾ ಅಕ್ಕ, ನನ್ನ ಹತ್ರ 500 ರೂಪಾಯಿ ಅಷ್ಟೇ ಇದೆ. ಇರ್ಲಿ ಅಕ್ಕ, ಮಿಕ್ಕಿದ್ ನಾನ್ ಕೊಡ್ತೀನಿ ಇರು. ತರ್ತೀನಿ ತಗೋ, 700 ರೂಪಾಯಿ ಇದೆ, ತಗೋ ಅಕ್ಕ. ಥ್ಯಾಂಕ್ಸ್ ಕಣೋ. ಅಯ್ಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾರು ಹೇಳ್ತಾರೆ? ಅಕ್ಕ 500 ರೂಪಾಯಿ. ಥ್ಯಾಂಕ್ಸ್ ಕನಕ. ಸರಿ ಅಮ್ಮ ತಗೊಳ್ಳಿ ಅಕ್ಕ, ಇದ್ರಲ್ಲಿ 3,000 ಇದೆ, ಬಾಕಿ ಅಮೌಂಟ್ ಆಮೇಲೆ ಕ್ಲಿಯರ್ ಮಾಡ್ತೀನಿ. ಮೀನಾ, ನಮ್ಮಿಂದ ನಿನಗೆ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ, ಬೇಜಾರ್ ಮಾಡ್ಕೋಬೇಡ ಮೀನಾ. ನಮ್ಗೆ ಅರ್ಜೆಂಟ್ ಇಲ್ಲ ಅಂದಿದ್ರೆ ಕೇಳ್ತಿರ್ಲಿಲ್ಲ ಕಣೋ ಮೀನಾ. ಅಯ್ಯೋ ಅಕ್ಕ, ನಿಮ್ಗೆ ಕೇಳೋ ಅಧಿಕಾರ ಇದೆ, ತಡ ಆಗಿದ್ದು ನನ್ನಿಂದ. ಆದಷ್ಟು ಬೇಗ ನಾನು ಅಮೌಂಟ್ ನ ಕ್ಲಿಯರ್ ಮಾಡ್ಕೊಂತೀನಿ, ಬೇಜಾರ್ ಮಾಡ್ಕೋಬೇಡಿ. ಸರಿ ಅಮ್ಮ.
ಆಯ್ತು ನಾನ್ ಬರ್ತೀವಿ ಮೀನಾ. ಬರ್ತೀವಿ ಮೀನಾ. ಸರಿ ಅಕ್ಕ, ಆಯ್ತು ಬಾಯ್. ಮೀನಾ, ಆ ಮ್ಯಾನೇಜರ್ ಹತ್ರ ದುಡ್ಡು ಹೇಗ್ ವಸೂಲಿ ಮಾಡ್ಬೇಕಂತ ಏನಾದ್ರೂ ಯೋಚನೆ ಮಾಡಿದ್ಯಾ? ಅಮ್ಮ, ಅವನ ಹತ್ರ ಹೋಗಿ 2-3 ಸಲ ದುಡ್ಡು ಕೊಡು ಅಂತ ಕೇಳ್ದೆ. ಆದ್ರೆ ಅವನಿಗೆ ಹೇಳಿದ್ದೆ ಹೇಳ್ತಿದ್ದಾನಮ್ಮ. ನೀನ್ ಸೈನ್ ಮಾಡ್ಕೊಟ್ಟೆ, ನನ್ ಪೂರ್ತಿ ದುಡ್ಡು ಕೊಟ್ಬಿಟ್ಟೆ ಅಂತ ಸುಳ್ಳು ಹೇಳ್ತಾನೆ ಇದ್ದಾನೆ. ಕಷ್ಟಪಟ್ಟಿರೋ ದುಡ್ಡು ಹೊಡೆದಿರೋದು ಅವನು. ನಿಜವಾಗ್ಲೂ ಉದ್ಧಾರ ಆಗಲ್ಲ ಕಡೆ ಅವನು. ಅಕ್ಕ, ಅವ್ರಿಗೆ ಈ ತರ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆಲ್ಲ ಬುದ್ಧಿ ಬರಲ್ಲ ಅಕ್ಕ. ಫ್ರೆಂಡ್ಸ್ ಫೋನ್ ಮಾಡಿ ಮಂಟಪದ ಹತ್ರ ಬರಕ್ ಹೇಳ್ತೀನಿ. ಅನಜ್ಜರಿಗೆ 4 ತದಗಿದ್ರೆ ಸತ್ಯ ಆಚೆ ಬರುತ್ತೆ. ಏಯ್, ಹಾಗೆಲ್ಲ ಮಾಡಿದ್ರೆ ನಮ್ಗೆ ಕಾಣೋ ತೊಂದ್ರೆ. ಅವನ ಹತ್ರ ಬೇರೆ ನನ್ ಸೈನ್ ಮಾಡಿರೋ ಪೇಪರ್ಸ್ ಗಳಿದೆ. ಅವನನ್ನ ಆತರ ಪಟ್ಟಲ್ಲ, ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಕ್ಕ? ಇದನ್ನೆಲ್ಲ ಆ ವಿಶಾಲಮ್ಮ ಪ್ಲಾನ್ ಮಾಡೇ ಮಾಡ್ಸಿರೋದು. ನಾನು ಈ ಕೆಲ್ಸ ಬಿಟ್ಟು ಹೋಗ್ಬೇಕು ಅನ್ನೋದೇ ಅವಳ ಉದ್ದೇಶ. ಅವಳು ಒಬ್ಬಳ ಹೆಂಗ್ಸ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಅವ್ರು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳಲ್ಲ. ಅವ್ರು ಹೇಗೆ ಪ್ಲಾನ್ ಮಾಡಿ ನಮಗ್ ಮೋಸ ಮಾಡಿದಾರೋ, ನಾವು ಹಾಗೆ ಮೋಸದಿಂದಾನೇ ಅವ್ರನ್ನ ಗೆಲ್ಬೇಕು. ನಾವ್ ಏನಕ್ಕ ಮಾಡಕ್ಕಾಗತ್ತೆ? ಅಂತ ಬುದ್ಧಿ ನಮಗ್ ಬರ್ಬೇಕಲ್ಲ. ಹೇಳ್ತೀನಿ. ಸರ್ ನಮಸ್ತೆ. AVB ಕಲ್ಯಾಣ ಮಂಟಪ ಅಲ್ವಾ ಇದು? ಸರ್, ನನ್ನ ಹೆಸರು ಮೀನಾ ಅಂತ. ಸರ್, ಈ ಮದ್ವೆ ಮಂಟಪಕ್ಕೆಲ್ಲ ಹೂವಿನ ಡೆಕೋರೇಷನ್ ಮಾಡ್ತಾರಲ್ಲ, ವಿಶಾಲಮ್ಮ ಅಂತ. ಅವ್ರ ನಂಬರ್ ಬೇಕಿತ್ತು, ಇದ್ರೆ ಕೊಡ್ತೀರಾ ಸರ್? ಸರಿ ಸರ್, ಇದೇ ನನ್ನ ವಾಟ್ಸಪ್ ನಂಬರು. ಈ ನಂಬರ್ಗೆ ಕಳ್ಸ್ಕೊಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಆಕೆ ನಂಬರ್ ಯಾಕಕ್ಕ ತಗೊಂಡೆ? ವಜ್ರನ ವಜ್ರದಿಂದಾನೇ ಕಡಿಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ. ನೋಡು, ಈಗ ಆಕೆ ನಂಬರ್ ನಾನು ಹಿಂಗ್ ಕೊಡ್ತೀನಿ. ಆಕೆ ಫೋನ್ ಮಾಡಿ ನಾನು ಹೇಳ್ದಂಗೆ ಹೇಳು, ಸರಿನಾ? ಫೋನ್ ಪಿಕ್ ಮಾಡಿದ ತಕ್ಷಣ ಸರಿ ಅಕ್ಕ ನಾನು ಮಾತಾಡ್ತೀನಿ. ನಂಬರ್ ಬಂದಿದೆ, ಇದೇ ಆಕೆ ನಂಬರ್. ಸ್ಪೀಕರ್ ಹಾಕಿ ರೆಕಾರ್ಡಿಂಗ್ ಆನ್ ಮಾಡು. ಅಲ್ಲ, ಯಾರು? ಹಲೋ ಅಮ್ಮ, ನಮಸ್ತೆ ಅಮ್ಮ. ನನ್ನ ಹೆಸರು ಕನಕ ಅಂತ. ಕನಕ ಅಂತ ನನ್ಗೆ ಯಾರು ಗೊತ್ತಿಲ್ವೇ? ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಇಡೀ ಬೆಂಗಳೂರಲ್ಲಿ ನಿಮ್ ಡೆಕೋರೇಷನ್ ತುಂಬಾ ಫೇಮಸ್ ಅಲ್ವಾ ಅಮ್ಮ? ಹೌದೌದೌದು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮನೆಗೆಲ್ಲ ನಾನೇ ಡೆಕೋರೇಷನ್ ಮಾಡ್ತದ್ದು. ನಂಗೆ ಗೊತ್ತಿರೋ ಜವಳಿ ಅಂಗಡಿಯವ್ರ ಮಗಳು ಮದ್ವೆ ಹೊಂದಿದೆ. ಅವ್ರು ತುಂಬಾ ದೊಡ್ಡ ಕಲ್ಯಾಣ ಮಂಟಪ ಕೂಡ ಬುಕ್ ಮಾಡಿದ್ದಾರೆ. ಅದಕ್ಕೆ ನೀವೇ ಡೆಕೋರೇಷನ್ ಮಾಡ್ಬೋದಾ ಅಮ್ಮ? ಏ, ಖಂಡಿತ ಮಾಡ್ಕೊಡ್ತೀನಮ್ಮ. ದೊಡ್ಡ ಕಲ್ಯಾಣ ಮಂಟಪ ಅಂತ ಬೇರೆ ಹೇಳ್ತಿದ್ಯಾ? ಹತ್ತತ್ರ ಒಂದು 3 ಲಕ್ಷದೊಳಗೆ ಆಗ್ಬೋದು. ಮೊದಲನೇ ಸಲ ನನ್ನ ಹತ್ರ ಬಂದಿದ್ಯಾ, ಚೆನ್ನಾಗೆ ಮಾಡ್ಕೊಡ್ತೀನಿ ಬಿಡಮ್ಮ. ಹಾಗೆ ಆ ಮಂಟಪದ ಮ್ಯಾನೇಜರ್ಗೂ ಸ್ವಲ್ಪ ದುಡ್ಡು ಕೊಡ್ಬೇಕಾಗತ್ತೆ. ಅದೆಲ್ಲ ನಮ್ಮಲ್ಲಿ ಮಾಮೂಲು, ಅದ್ರೆಲ್ಲ ನಾನೇ ನೋಡ್ಕೊತೀನಿ ಬಿಡಮ್ಮ. ತುಂಬಾ ಸಂತೋಷ ಅಮ್ಮ. ಹುಡ್ಗಿ ಮನೆಯವರು ಇಲ್ಲೇ ಬೆಂಗಳೂರಲ್ಲೇ ಇದಾರೆ. ನಾನು ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರೆ ಇವತ್ತೇ ಅಡ್ವಾನ್ಸ್ ಮಾಡಿಸ್ಬಿಡ್ತೀನಿ. ಒಳ್ಳೇದಮ್ಮ. ಹುಡುಗಿ ಮನೆಯವರು ನಿನಗ್ ಗೊತ್ತಿರೋರಮ್ಮ? ಹೌದಮ್ಮ. ತುಂಬಾ ಒಳ್ಳೇದಮ್ಮ, ತುಂಬಾ ಒಳ್ಳೇದು. ಹಾಗಾದ್ರೆ ನಿನಗ್ ಸೇರ್ಬೇಕಾಗಿರೋ ಕಮಿಷನ್ ನಿನಗ್ ಸೇರುತ್ತೆ ಬಿಡು. ಹೀಗೆ ಒಳ್ಳೊಳ್ಳೆ ಆರ್ಡ್ರು, ದೊಡ್ಡ ದೊಡ್ಡ ಆರ್ಡರ್ ಇದ್ರೆ ಕೊಡಿಸ್ತಾ ಇರೋ ನನಗೆ. ಸರಿ ಅಮ್ಮ, ನಾನು ಹುಡುಗಿ ಮನೆಯವ್ರ ಜೊತೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ. ಸರಿಮ್ಮ, ಆಯ್ತಾಯ್ತು, ಇಡ್ಲಾ? ನೋಡಿದ್ಯಾ, ಆ ಮ್ಯಾನೇಜರ್ಗೆ ಇವಳೇ ಕಮಿಷನ್ ಕೊಡ್ತಾಳಂತೆ. ಹೆಂಗ್ ಮಾತಾಡ್ತಾಳೆ ನೋಡು. ಆದ್ರೆ ನನಗ್ ಒಂದ್ ಅರ್ಥ ಆಗ್ಲಿಲ್ಲ ಅಕ್ಕ. ಈ ಕನಕ ಅವ್ರ ಹತ್ರ ಮಾತಾಡಿದ್ದ ನಾನು ರೆಕಾರ್ಡ್ ಮಾಡು ಅಂತ ಯಾಕಕ್ಕ ಹೇಳ್ದೆ? ಅಲ್ಲ, ಒಂದ್ ವೇಳೆ ಅವ್ರು ನಿನಗೆ ಮೋಸ ಮಾಡಿದ್ದನ್ನೇನಾದ್ರೂ ನೀನು ರೆಕಾರ್ಡ್ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರ್ತಿತ್ತು. ಇದ್ರಲ್ಲಿ ಯಾವುದೋ ಸಂಬಂಧ ಇಲ್ದಿರೋ ಆರ್ಡರ್ ಬಗ್ಗೆ ಮಾತಾಡಿದ್ದನ್ನ ರೆಕಾರ್ಡ್ ಮಾಡು ಅಂತ ಹೇಳ್ದಲ್ಲ, ಯಾಕಕ್ಕ? ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಇದನ್ನ ಇಟ್ಕೊಂಡು ನನಗ್ ಸೇರ್ಬೇಕಾಗಿರೋ ದುಡ್ಡ ನಾನು ಪಡ್ಕೊಂತೀನಿ. ಸರಿ ಕನಕ, ಈಗ ನನ್ ಜೊತೆ ಬಾ. ಹಾ ಸರಿ ಅಕ್ಕ. ನೀನ್ ಏನ್ ಮಾಡಿದ್ರು ಸ್ವಲ್ಪ ಜೋಪಾನ ಮಾಡು. ಸುಮ್ನೆ ಆ ಹೆಂಗ್ಸು ಸರಿ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಹೊಡೆದಾಟ ಬಡದಾಟ ಅಂತ ನಿನಗೇನಾದ್ರು ಆಗ್ಬಿಟ್ರೆ ಕಷ್ಟ ಆಗತ್ತೆ ಕಂದ. ಅಮ್ಮ, ಈ ರೀತಿ ಹೆದರ್ಕೊಂಡ್ ಕುತ್ಕೊಂಡಿದ್ರೆ ನಮ್ ದುಡ್ಡು ನಮ್ ಕೈಗೆ ಸಿಗಲ್ಲ. ನಾವ್ ಹೆದರ್ಕೋಬೇಕಾಗಿರೋದು ಆ ದೇವ್ರಿಗೆ ಮಾತ್ರ. ಸರಿನಾ? ಸುಮ್ನೆ ಬಾ ಕನಕ, ನಾವು ಹೊರಡೋಣ. ಅಕ್ಕ, ನಾನು ನಿನ್ ಜೊತೆ ಬರ್ತೀನಿ ಬಾ. ನೀನ್ ಅಮ್ಮನ್ ಜೊತೆ ನೀನ್ ಅವಶ್ಯಕತೆ ಏನಾದ್ರು ಇದ್ರೆ ನಾನೇ ನಿನ್ಗೆ ಫೋನ್ ಮಾಡ್ತೀನಿ. ಬಾ ಕನಕ, ಬರ್ತೀನಿ. ಹುಷಾರು. ರಾಸ್ಕಲ್ ಮಾತ್ರ ಸುಳ್ಳು ಹೇಳಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಡದೆ ನಿಮ್ಗೆ ಮೋಸ ಮಾಡಿದಾನಲ್ಲ, ಆ ಮ್ಯಾನೇಜರ್ನ ಸುಮ್ನೆ ಬಿಡಬಾರ್ದು. ನಾನು ಈಗಲೇ ನನ್ನ ತಂದೆ ಕಾಲ್ ಮಾಡ್ಬಿಟ್ಟು ಕಮಿಷನರ್ ಹತ್ರ ಮಾತಾಡಕ್ ಹೇಳ್ತೀನಿ. ಇಫ್ ನಾವೇ ಕಮಿಷನರ್ ಹತ್ರ ಹೋಗೋಣ, ಏನಂತೀರಾ? ಅಯ್ಯೋ ಬೇಡ ಶ್ರುತಿ, ನನ್ ಗೊತ್ತಿರೋ ಇನ್ಸ್ಪೆಕ್ಟರ್ ಹತ್ರನೂ ಹೇಳ್ದೆ. ಅವರು ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅಕ್ಕ ಅಗ್ರಿಮೆಂಟ್ ಪೂರ್ತಿ ಆಗೋದೆ ಹಂಗೆ ಸೈನ್ ಮಾಡ್ಕೊಟ್ಬಿಟ್ಟಿದ್ದಾಳೆ. ಪೊಲೀಸ್ ಕೇಸ್ ಎಲ್ಲ ಅಂತ ಹೋದ್ರೆ ಏನು ಮಾಡಕ್ ಆಗಲ್ಲ ಶ್ರುತಿ. ಹಾಗಂತ ನಾವು ಸುಮ್ನೆ ಬಿಡೋದಕ್ ಆಗತ್ತ ಕನಕ? ನೀನ್ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಲ್ವಾ ಅದು? ಇದನ್ನೆಲ್ಲ ವಿಶಾಲಮ್ಮನೆ ಮಾಡ್ಸಿರೋದು ಅನ್ನೋದು ಹೊರಗ್ ತರಕ್ಕೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಪ್ಲಾನಾ? ಏನದು? ಇದೇ ಶ್ರುತಿ ನನ್ ಪ್ಲಾನ್ ಮಾಡಿರೋದು. ಇದಕ್ಕೆ ನಿನ್ ಹೆಲ್ಪ್ ಬೇಕು. ಏನ್ ವಿನವ್ರೆ ನೀವು ಸಹಾಯ ಅಂತೆಲ್ಲ ಹೇಳ್ಕೊಂಡು ನೀನ್ ನನಗ್ ಏನ್ ಮಾಡ್ಬೇಕು ಅಂತ ಹೇಳಿ ಸಾಕು. ಏನಿಲ್ಲ ಶ್ರುತಿ, ಇವಾಗ ನೀವು ಆ ವಿಶಾಲಮ್ಮನ್ ತರ ಮಾತಾಡ್ಬೇಕು. ಹೌದು ಶ್ರುತಿ ಅವ್ರೆ, ನೀವು ಬೇರೆಯವ್ರ ವಾಯ್ಸ್ ನ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತೀರಾ ಅಲ್ವಾ? ನಾನ್ ಒಂದೆರಡು ಸಲ ಆ ವಾಯ್ಸ್ ನ ಕೇಳಿಸ್ಕೊಂಡ್ರೆ ನಾನು ಈಸಿಲಿ ಮಾತಾಡ್ತೀನಿ.
ಅದೇ ನೀವ್ ಹೇಳ್ತಿರೋ ಆ ಲೇಡಿ ವಾಯ್ಸ್ ನನ್ ಕೇಳಿಸ್ಕೊಂಡೇ ಇಲ್ವಲ್ಲ. ಅಂಕಲ್ ಕೈಲಿ ಆಕೆ ಫೋನ್ ಮಾಡಿಸಿ ಮಾತಾಡಿರೋ ಆಡಿಯೋ ರೆಕಾರ್ಡ್ ಇದೆ, ಅದನ್ನ ಒಂದ್ಸಲ ಕೇಳಿಸ್ಕೊ, ನಿಂಗೆ ಗೊತ್ತಾಗತ್ತೆ. ಕನ್ಫರ್ಮ್? ಹಾ ಸರಿ ಅಕ್ಕ. ಖಂಡಿತ ಮಾಡ್ಕೊಡ್ತೀನಮ್ಮ. ದೊಡ್ಡ ಕಲ್ಯಾಣ ಮಂಟಪ ಅಂತ ಬೇರೆ ಹೇಳ್ತಿದ್ಯಾ. ಕೈ ಕೊಡಿ, ನೀವು ಕೊಡಿ. ಸೂಪರ್ ರೀ ನೀವು ಮೀನಾ, ಸೀರಿಯಸ್ಲಿ ಎಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದೀರಾ ನೀವು. ಹಾ ಇದೇ ನಂಬರ್. ಹಲೋ, ನಮಸ್ತೆನಪ್ಪ. ನಮಸ್ತೆ ಅಮ್ಮ. ಇದೇನು ಹೊಸ ನಂಬರ್ ಇನ್ ಮಾಡ್ಬಿಟ್ಟಿದ್ದೀರಿ? ಅಯ್ಯೋ, ಇದು ನಾನು ಹೊಸ ನಂಬರು. ಹೌದು, ಆಕೆ ಬಂದಿದ್ಲಾ? ಯಾರಮ್ಮ? ಅಯ್ಯೋ, ಅವಳೇ ಆ ಮೀನಾ. ಹುಳ, ಅವಳು ಬಂದಿದ್ದೇನು, ಹತ್ತಿದ್ದೇನು, ಕರೆದಿದ್ದೇನು, ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ಲಮ್ಮ. ನೀನ್ ಏನೇ ಮಾಡಿದ್ರು ಸರಿ, ನಿನಗೆ ₹1 ಕೊಡಲ್ಲ ಅಂತ ಹೊರಗೆ ಹಾಕ್ಬಿಟ್ಟಿದೀನಿ. ನಿಮ್ಗಿನ್ ಮುಂಚೆನೆ ಬಂದಿದ್ದೀನಿ ಮೇಡಮ್, ನಿಮ್ಮನ್ ಕಾಯಿಸ್ಬಾರ್ದು ಅಂತ. ಯಾಕೆ? ದುಡ್ಡು ಕೊಡಕ್ಕೆ ಮೇಡಮ್. ನೀನ್ ದುಡ್ಡು ಕೊಡಕ್ಕೆ ಇಲ್ಲಿಗೆ ಬಂದಿದ್ಯಾ? ಹೌದು ಮೇಡಮ್, ನೀವೇ ಫೋನ್ ಮಾಡಿ ಬರಕ್ ಹೇಳಿದ್ರಲ್ಲ ಇಲ್ಲಿ. ನಾನ್ ನಿನಗ್ ಫೋನೇ ಮಾಡಿಲ್ವಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.